ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಿಇಟಿ ಕೆಮಿಸ್ಟ್ರಿ ಕ್ಲಾಸಸ್. ಇವತ್ತಿನ ಸೆಷನ್ ಅಲ್ಲಿ ಮಕ್ಕಳೇ ನಾವು ನಿಮಗೆ ಪೀರಿಯಾಡಿಕ್ ಟೇಬಲ್ ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದ್ಮೇಲೆ ಬರುವಂತ ಪ್ರಾಬ್ಲಮ್ಸ್ ನ ಯಾವ ತರ ಸಾಲ್ವ್ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಪೀರಿಯಾಡಿಕ್ ಟೇಬಲ್ ಅಲ್ಲಿ ನಾವು ಫಸ್ಟ್ ಪೀರಿಯಾಡಿಕ್ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಪೀರಿಯಾಡಿಕ್ ಪ್ರಾಪರ್ಟೀಸ್ ಬಗ್ಗೆ ಏನು, ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ, ಡೌನ್ ದ ಗ್ರೂಪ್ ಏನಾಗುತ್ತೆ. ಅಕ್ರಾಸ್ ದ ಪೀರಿಯಡ್ ನಾವು ಹೋದಾಗ ಅಟಾಮಿಕ್ ರೇಡಿಯಸ್ ಆಫ್ ದೀಸ್ ಎಲಿಮೆಂಟ್ಸ್ ಡಿಕ್ರೀಸಸ್. ಎಲ್ಲಿಂದ ಎಲ್ಲಿಗೆ? ಗ್ರೂಪ್ 1 ಟು ಗ್ರೂಪ್ 17 ಮಾತ್ರ ಇದು ಅಪ್ಲಿಕೇಬಲ್, ನಾಟ್ ಫಾರ್ ಗ್ರೂಪ್ 18. ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಆದ್ರೆ ಎಲೆಕ್ಟ್ರಾನ್ ಅಫಿನಿಟಿ, ಎಲೆಕ್ಟ್ರಾನ್ ನೆಗೆಟಿವಿಟಿ ಅಂಡ್ ಅಯೋನೈಸೇಷನ್ ಪೊಟೆನ್ಷಿಯಲ್ ಇನ್ಕ್ರೀಸಸ್. ನಾನು ಡೌನ್ ದ ಗ್ರೂಪ್ ಹೋದೆ ಅಂದ್ರೆ, ಡೌನ್ ದ ಗ್ರೂಪ್ ಹೋದಾಗ ನಾವು atomic radius increases due to increase in shielding effect. Therefore, electron affinity, electron negativity and ionization potential values always decreases. So, ಒಂದೊಂದೇ periodic properties ಹೋದನ ಈಗ. Atomic radius ಏನಾಗ್ತಿರುತ್ತೆ, across the period it always decreases and down the group it always increases. The atomic radius can be determined in three ways. In terms of covalent radius, metallic radius and van der Waals radius. Van der Waals radius is 40% greater than covalent radius. Then coming to ionic radius, it resembles almost atomic radius only. Across the period ionic radius ಏನಾಗುತ್ತೆ ಮಕ್ಕಳೇ, decreases. Down the group ionic radius ಏನಾಗುತ್ತೆ, increase ಆಗುತ್ತೆ. ಫಾರ್ ಎಕ್ಸಾಂಪಲ್, ಇದೊಂದು ಆಟಮ್ ಅಂತ ತಿಳ್ಕೊಳ್ಳೋಣ. ಇದು ಎಲೆಕ್ಟ್ರಾನ್ ನ ಗೇನ್ ಮಾಡಿದಾಗ ನೆಗೆಟಿವ್ ಚಾರ್ಜ್ ಕ್ಯಾರಿ ಮಾಡುತ್ತೆ, ಎಲೆಕ್ಟ್ರಾನ್ ಲಾಸ್ ಮಾಡಿದಾಗ ಪಾಸಿಟಿವ್ ಚಾರ್ಜ್ ಕ್ಯಾರಿ ಮಾಡುತ್ತೆ. ದ ರೇಡಿಯಸ್ ಆಫ್ ಆನಯಾನ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಇಟ್ಸ್ ಪೇರೆಂಟ್ ಆಟಮ್ ಅಂಡ್ ದ ರೇಡಿಯಸ್ ಆಫ್ ಕ್ಯಾಟಯಾನ್ ಈಸ್ ಆಲ್ವೇಸ್ ಸ್ಮಾಲರ್ ದ್ಯಾನ್ ಇಟ್ಸ್ ಪೇರೆಂಟ್ ಆಟಮ್. ನೆಕ್ಸ್ಟ್ ಬಂದು ಅಟಾಮಿಕ್ ವಾಲ್ಯೂಮ್. As we move across the period ಹೋದಾಗ ಫಸ್ಟ್ ಅಟಾಮಿಕ್ ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ, ದೆನ್ ಅಟಾಮಿಕ್ ವಾಲ್ಯೂಮ್ ಗೋಸ್ ಆನ್ increases. ಬಟ್ ಡೌನ್ ದ ಗ್ರೂಪ್ ಅಟಾಮಿಕ್ ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಇರುತ್ತದೆ. ಎಲೆಕ್ಟ್ರೋನೆಗೆಟಿವಿಟಿ, tendency of an atom to drag the shared pair of electrons towards itself in a given molecule is called as electronegativity. Across the period, electronegativity increases due to decrease in atomic radius, whereas down the group, the electronegativity goes on decreases due to increase in atomic radius. Which is the element which possesses highest electronegativity? ಅಂದ್ರೆ ಫಸ್ಟ್ ಎಲಿಮೆಂಟ್ ಬಂದು ಫ್ಲೋರಿನ್, ಸೆಕೆಂಡ್ ಎಲಿಮೆಂಟ್ ಬಂದು ಆಕ್ಸಿಜನ್, ಥರ್ಡ್ ಎಲಿಮೆಂಟ್ ಬಂದು ನೈಟ್ರೋಜನ್. ಇದು ಅಸಿಡಿಟಿ ಆಫ್ ಹೈಡ್ರೈಡ್ಸ್ ವೇರಿಯೇಷನ್ ಮತ್ತೆ ಅದರ ಅಯಾನಿಕ್ ಕ್ಯಾರೆಕ್ಟರ್ ವೇರಿಯೇಷನ್ ಅಕ್ರಾಸ್ ದ ಪೀರಿಯಡ್ ಅಂಡ್ ಡೌನ್ ದ ಗ್ರೂಪ್ ಕೊಟ್ಟಿದ್ದೀನಿ. ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ಕಮಿಂಗ್ ಟು ದ ಡೆನ್ಸಿಟಿ. ಡೆನ್ಸಿಟಿ ಅಂದ್ರೆ ಏನಪ್ಪಾ? ಮಾಸ್ ಬೈ ವಾಲ್ಯೂಮ್. ಇಫ್ ಮಾಸ್ predominates for volume ಆದರೆ ಡೆನ್ಸಿಟಿ increases. ಇಫ್ ವಾಲ್ಯೂಮ್ predominates for ಮಾಸ್ ಆದರೆ ಡೆನ್ಸಿಟಿ decreases. ಹಾಗಾದ್ರೆ as I move across the period, first atomic volume increase ಆಗ್ತಿತ್ತು, ಡಿಕ್ರೀಸ್ ಆಗೋದು, then it goes on increases. ಅಟಾಮಿಕ್ ವಾಲ್ಯೂಮ್ ಎಲ್ಲಿವರೆಗೂ ಡಿಕ್ರೀಸ್ ಆಗುತ್ತೋ ಅಲ್ಲಿವರೆಗೂ ಏನಾಗ್ತಿದೆ, ಡೆನ್ಸಿಟಿ ಇನ್ಕ್ರೀಸ್ ಆಯ್ತು. ಅಟಾಮಿಕ್ ವಾಲ್ಯೂಮ್ ಜಾಸ್ತಿ ಆಗಿದ ತಕ್ಷಣ, ಇಲ್ಲಿ ವಾಲ್ಯೂಮ್ predominates ಮಾಸ್ ಆಗಿದ ತಕ್ಷಣ ಡೆನ್ಸಿಟಿ ಏನಾಯ್ತು ಮಕ್ಕಳೇ, ಡಿಕ್ರೀಸ್ ಆಯ್ತು. ಡೌನ್ ದ ಗ್ರೂಪ್ automatically density always decreases due to increase in atomic volume. ಮತ್ತೆ ಮೆಟಾಲಿಕ್ ಕ್ಯಾರೆಕ್ಟರ್ ಮತ್ತೆ ಅಯೋನೈಸೇಷನ್ ಎಂಥಾಲ್ಪಿ ಡೌನ್ ದ ಗ್ರೂಪ್ ಅಂಡ್ ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ ಅನ್ನೋದು ಇಲ್ಲಿ ಫ್ಲೋ ಚಾರ್ಟ್ ಅಲ್ಲಿ ಕೊಟ್ಟಿದ್ದೀನಿ. ಅಯೋನೈಸೇಷನ್ ಪೊಟೆನ್ಷಿಯಲ್ ಬಂದಾಗ ಎಕ್ಸಾಕ್ಟ್ಲಿ ಹಾಫ್ ಫಿಲ್ಡ್ ಆರ್ ಕಂಪ್ಲೀಟ್ಲಿ ಫಿಲ್ಡ್ ಎಲಿಮೆಂಟ್ಸ್ ತಗೊಂಡ್ರೆ, ಹಾಫ್ ಫಿಲ್ಡ್ ಆರ್ ಕಂಪ್ಲೀಟ್ಲಿ ಫಿಲ್ಡ್ ಎಲಿಮೆಂಟ್ಸ್ ತಗೊಂಡ್ರೆ ದೆ possess maximum ionization enthalpy. For noble gas elements, the ionization potential will be highest. Next, coming to electron gain enthalpy. Amount of heat energy liberated when an electron is added to neutral gaseous atom is called as electron gain enthalpy. ನಾವು ಅಕ್ರಾಸ್ ದ ಪೀರಿಯಡ್ ಹೋದಾಗ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರುತ್ತೆ ಡ್ಯೂ ಟು ಡಿಕ್ರೀಸ್ ಇನ್ ಅಟಾಮಿಕ್ ರೇಡಿಯಸ್. ಅದೇ ನಾನು ಡೌನ್ ದ ಗ್ರೂಪ್ ಹೋದ್ರೆ ರಿಲೀಸ್ ಆಫ್ ಎನರ್ಜಿ ಬಿಕಮ್ಸ್ ವೆರಿ ಲೆಸ್ ಡ್ಯೂ ಟು ಮ್ಯಾಕ್ಸಿಮಮ್ ಅಟಾಮಿಕ್ ರೇಡಿಯಸ್. Coming to the melting point and boiling point of
ಎಲಿಮೆಂಟ್ಸ್ ಫ್ರಮ್ ಗ್ರೂಪ್ 1 to 17. ಈಗ ನಾವು ನೋಡಪ್ಪ ಅಕ್ರಾಸ್ ದ ಪೀರಿಯಡ್ ನಾನು ಹೋದಾಗ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಗೋಸ್ ಆನ್ ಇನ್ಕ್ರೀಸಸ್ ಡ್ಯೂ ಟು ಇನ್ಕ್ರೀಸ್ ಇನ್ ದೇರ್ ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಆದ್ರೆ ಏನಾಗುತ್ತೆ ವ್ಯಾನ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ, ದೇರ್ ಫಾರ್ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ. ಬಟ್ ಆಫ್ಟರ್ ಸಮ್ ಟೈಮ್ ನಾವ್ ಇಲ್ಲಿ ನೋಡಬಹುದು ಸಡನ್ಲಿ ಇಟ್ ಗೆಟ್ ಡಿಕ್ರೀಸಸ್ ಬಿಕಾಸ್ ಅಟಾಮಿಕ್ ವಾಲ್ಯೂಮ್ ಜಾಸ್ತಿ ಆದ್ರೆ ಮಾಸ್ ಬಿದೋಗುತ್ತೆ, ವ್ಯಾನ್ ವಾಲ್ಸ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಆಗುತ್ತೆ, ದೇರ್ ಫಾರ್ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಸ್. ಬಟ್ ಡೌನ್ ದ ಗ್ರೂಪ್ ಏನಾಗುತ್ತಪ್ಪ ಅಂದ್ರೆ melting point and boiling point shows a regular variation. Down the group it goes on decreases due to increase in atomic volume. Across the period valency ಏನಾಗುತ್ತೆ, reducing nature ಏನಾಗುತ್ತೆ, oxidizing nature ಏನಾಗುತ್ತೆ ಅನ್ನೋದು ಫ್ಲೋ ಚಾರ್ಟ್ ಅಲ್ಲಿ ನಾನು ಕೊಟ್ಟಿದ್ದೀನಿ ಮಕ್ಕಳೇ. ವಿಡಿಯೋನ ಪಾಸ್ ಮಾಡಿ ಬರ್ಕೊಳ್ಳಿ. ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಅನ್ ಎಲಿಮೆಂಟ್ ಅಥವಾ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಅನ್ ಆಟಮ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಎರಡು ಸ್ಕೇಲ್ಸ್ ಇಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. ಒಂದು ಮುಲಿಕನ್ ಸ್ಕೇಲ್, ಇನ್ನೊಂದು ಪೌಲಿಂಗ್ ಸ್ಕೇಲ್. ಮುಲಿಕನ್ ಸ್ಕೇಲ್ ಈಕ್ವೇಶನ್ ಇಲ್ಲಿ ನಾನು ಕೊಟ್ಟಿದ್ದೀನಿ, ಇದು ಪೌಲಿಂಗ್ ಸ್ಕೇಲ್ ಈಕ್ವೇಶನ್ ಇಲ್ಲಿ ನಾನು ಪ್ರೆಸೆಂಟೇಶನ್ ಮಾಡಿದ್ದೀನಿ. ಪ್ಲೀಸ್ ನೋಟ್ ಡೌನ್ ದ ಪಾಯಿಂಟ್ಸ್ ಬೈ ಪಾಸಿಂಗ್ ದ ವಿಡಿಯೋ. ಟ್ರಾನ್ಸಿಷನ್ ಮೆಟಲ್ಸ್ ಲೈ ಇನ್ ದ ಪೀರಿಯಾಡಿಕ್ ಟೇಬಲ್ ಬಿಟ್ವೀನ್ ದ ಗ್ರೂಪ್ಸ್. ನೋಡಪ್ಪ, ಫಸ್ಟ್ ಅಂಡ್ ಸೆಕೆಂಡ್ ಗ್ರೂಪ್ ಆರ್ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಇದು ಎಸ್ ಬ್ಲಾಕ್. ಥರ್ಡ್ ಇಂದ ಹಿಡಿದು 12th ವರೆಗೂ ನಾನು ಹೋದಾಗ ಡಿ ಬ್ಲಾಕ್. 13 ಇಂದ ಹಿಡಿದು 18 ವರೆಗೂ ಪಿ ಬ್ಲಾಕ್. ಹಾಗಾದ್ರೆ ಫಸ್ಟ್ ನೋಡಿ, 3rd to 4th ಇದೆ. ಸೆಕೆಂಡ್ ಆಗಲ್ಲ, ಫಸ್ಟ್ ಅಂಡ್ ಸೆಕೆಂಡ್ ಆಗಲ್ಲ, ಸೆಕೆಂಡ್ ಇಂದ 12th ಆಗಲ್ಲ, ಯಾಕೆ ಇದು ಎಸ್ ಬ್ಲಾಕ್, ಇದು ಎಸ್ ಬ್ಲಾಕ್, ಇದು ಎಸ್ ಬ್ಲಾಕ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Which of the following ion has got largest size? ಯಾವ ಅಯಾನ್ಗೆ ಲಾರ್ಜೆಸ್ಟ್ ಸೈಜ್ ಇದೆ ಅಂತ ಕೇಳಿದಾನೆ ಮಕ್ಕಳೇ. ನಾನು ಹೇಳಿದ್ದೇನಪ್ಪ ಅಂದ್ರೆ ರೇಡಿಯಸ್ ಆಫ್ ಆನ್ ಅಯಾನ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಇಟ್ಸ್ ಪೇರೆಂಟ್ ಆಟಮ್, therefore option D is the right answer. Calculate the number of electrons present in potassium. ಇದು ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಚಾರ್ಜ್ ಎಷ್ಟು ಕ್ಯಾರಿ ಮಾಡ್ತಾ ಇದೆ, -1 ಅಂದ್ರೆ +1 ಹಾಕ್ಬೇಕು, ಇಸ್ ಈಕ್ವಲ್ ಟು ಎಷ್ಟು 20. ಸೊ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ ಪೊಸೆಸ್ ಲೋಯೆಸ್ಟ್ ಅಯೋನೈಸೇಷನ್ ಎನರ್ಜಿ? ಯಾವ್ಯಾವ ಎಲಿಮೆಂಟ್ ಕೊಟ್ಟಿದ್ದಾನೆ? ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ಸಲ್ಫರ್. ಡೌನ್ ದ ಗ್ರೂಪ್ ದ ಅಯೋನೈಸೇಷನ್ ಎನರ್ಜಿ ಡಿಕ್ರೀಸಸ್. ಸೊ ಆಪ್ಷನ್ ಡಿ ಇಸ್ ದ right answer. A, B, C are the elements of third short period. Third short period elements. ಅಂದ್ರೆ first period ಅಲ್ಲ, second period, third period elements. Given oxide A is ionic. Oxide A is ionic ಅಂದ್ರೆ automatically ಇದು ಬಂದು ಅಲ್ಯೂಮಿನಿಯಂ ಆಗಿರುತ್ತೆ. Oxide B is amphoteric ಅಂತ ಕೊಟ್ಟಾನೆ, ಬೋರಾನ್ ಇರಬಹುದು. And oxide C is gained molecule ಅಂದ್ರೆ ಕಾರ್ಬನ್. Because of tetravalency in nature, it involved in the formation of carbon. So, thus A, B, C will have the atomic number in the order. C is greater than B, B is greater than A ಆಗಿರಬೇಕು. Therefore, option A is the right answer. Okay ಮಕ್ಕಳೇ, ಈ ಸೆಷನ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ. Thanks for watching the video.